ರಾಜ್ಯ ರಾಜಕೀಯದಲ್ಲಿ ದಿನದಿಂದ ದಿನಕ್ಕೆ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಬದಲಾವಣೆಗಳು ಆಗ್ತಾ ಇದೆ. ಒಂದು ಕಡೆ ಅಧಿಕಾರದ ವಿಚಾರವಾದ, ಇನ್ನೊಂದು ಕಡೆ ಮನಸ್ತಾಪದ ವಿಚಾರಗಳು ಭುಗಿಲೇಳ್ತಾ ಇದ್ವಿ. ಸೊ ಈ ಬಗ್ಗೆ ಹೆಚ್ಚಿನದಾಗಿ ಮಾಹಿತಿ ನೀಡೋಕೆ ಮಾಲೂರು ಶಾಸಕ ಆಗಿರುವಂತ ನಂಜೇಗೌಡ ನಮ್ಮ ಜೊತೆ ಇದ್ದಾರೆ. ಬನ್ನಿ ಮಾತಾಡೋಣ. ಸರ್, ನೀವು ಏನು ಅಸಮಾಧಾನಕ್ಕೋಸ್ಕರ ಬಂದ್ರ? ಇಲ್ಲ, ನಾನು ಅಸಮಾಧಾನಕ್ಕಾಗಿ ಬಂದಿಲ್ಲ, ತೃಪ್ತಿಯಾಗಿ ಬಂದಿದ್ದೀನಿ. ಸುರ್ಜೇವಾಲಾ ಸಾಹೇಬ್ರ ಅವಕಾಶ ಮಾಡಿಕೊಟ್ಟಿದ್ರು. ಸರ್ಕಾರ ಬಂದ್ಮೇಲೆ ಹೆಂಗಿದ್ರಿ ಅಂತ ಕೇಳಿದ್ರು. ತೃಪ್ತಿಯಾಗಿದ್ದೀನಿ. ನನ್ನ ಕ್ಷೇತ್ರ ತುಂಬಾ ಡೆವಲಪ್ಮೆಂಟ್ಸ್ ಅಲ್ಲಿ ಮುಂದೆ ಇದ್ದೀನಿ ಅಂತ ಹೇಳಿ ವರದಿ ಕೊಟ್ಟಿದ್ದೀನಿ. ನೀವು KMFಗೆ ಆಕಾಂಕ್ಷಿ ಆಗಿದ್ರಿ, ಆದ್ರೆ ಅಧಿಕಾರ ಬೇರೆ ಇನ್ಯಾರಿಗೋ ಹೋಗುತ್ತೆ ಅನ್ನೋದು ನಿಮಗೆ ಆತಂಕ ಇದೆಯಾ? ಇಲ್ಲ, ನನಗೆ ಆತಂಕನೂ ಇಲ್ಲ. ಇವತ್ತು ಅಲ್ಲಿ ಪ್ರಸ್ತಾಪ ಕೂಡ ಮಾಡಿಲ್ಲ. ಮುಖ್ಯಮಂತ್ರಿಗಳಿದ್ದಾರೆ, ಉಪಮುಖ್ಯಮಂತ್ರಿಗಳಿದ್ದಾರೆ. ಅವ್ರು ಏನ್ ತೀರ್ಮಾನ ತಗೊಂಡು ನಾನು ಬದ್ಧವಾಗಿರ್ತೀನಿ. ಹಾಗಾದ್ರೆ ನಂಜೇಗೌಡರು ಯಾರ ಬಣ ಕಾಂಗ್ರೆಸ್ ನಲ್ಲಿ? ಕಾಂಗ್ರೆಸ್ ಬಣ್ಣ. ಹಂಗಾರೆ ನಿಮ್ಗೆ ಉಪಮುಖ್ಯಮಂತ್ರಿ ಮತ್ತೆ ಸಿದ್ದರಾಮಯ್ಯ CM ಅನ್ನೋ ಯಾವ್ದು ಭಿನ್ನಾಭಿಪ್ರಾಯ ಇದೆಯಾ? ಅವರಿಬ್ಬರು ಎರಡು ಕಣ್ಣು ನಮ್ಗೆ. ಅವ್ರ ಹೆಸರು ಹೇಳ್ಕೊಂಡು MLA ಆಗಿದ್ದೀವಿ. ಅವ್ರ ಹೆಸರು ಹೇಳ್ಕೊಂಡು ಇವತ್ತು ಕಾಂಗ್ರೆಸ್ ಪಾರ್ಟಿ ಸರ್ಕಾರ ಬಂದಿದೆ. ರಾಜ್ಯದಲ್ಲಿ ಹೈಕಮಾಂಡ್ ಇದೆ. ಹೈಕಮಾಂಡ್ ಆಯ್ತು, ಅವರಾಯ್ತು. ನಮ್ದೇನು ನಮ್ಮ ಕ್ಷೇತ್ರಕ್ಕೆ ಸಂಬಂಧಪಟ್ಟ ಡೆವಲಪ್ಮೆಂಟ್ಸ್ ಹೋದಾಗ ನಮ್ಗೆ ಸಹಕಾರ ಕೊಡ್ತಾರ, ತೃಪ್ತಿ ಆಗಿದೀವಿ ನಾವು. KMFಗೆ ನಿಮ್ ಹೆಸರು ಕೇಳಿ ಬರ್ತಾ ಇದೆಯಲ್ಲ ಸರ್? ಹೌದು, KMFಗೆ ನನ್ನ ಹೆಸರು ಮುಖ್ಯಮಂತ್ರಿ ಮುಂದೆ ಪ್ರಸ್ತಾಪ ಆಗಿತ್ತು. ಮುಖ್ಯಮಂತ್ರಿ ಉಪಮುಖ್ಯಮಂತ್ರಿಗಳು ಭೀಮಾ ನಾಯಕ ಆದ್ಮೇಲೆ ನೀನು ಮಾಡ್ತೀವಿ ಅಂತ ಹೇಳಿದಾರೆ. ನನ್ನ ಪಾರ್ಕ್ ನಾನಿದ್ದೀನಿ, ಅವ್ರು ಮಾಡ್ತಾರೆ, ನಂಬಿಕೆ ಇದೆ. ಅದ್ರ ಬಗ್ಗೆ ಈಗ ಯಾರ್ಯಾರಿಗೆ ಮನಸ್ತಾಪ ಐತೆ ಅದ್ರ ಬಗ್ಗೆ ಸುರ್ಜೇವಾಲಾ ಅವರು ಏನು ಉಸ್ತುವಾರಿ ಇದಾರೆ, ಚರ್ಚೆ ಮಾಡಿದಾರ, ಮೀಟಿಂಗ್ ಆಗಿದೆಯಾ? ನನಗೇನು ಮನಸ್ತಾಪನೆ ಇಲ್ಲ. ನನ್ನ ಬಗ್ಗೆ ಅದು ಪ್ರಸ್ತಾವನೆ ಆಗಿಲ್ಲ. ಡೆವಲಪ್ಮೆಂಟ್ಸ್ ಸರ್ಕಾರದ ಮಂತ್ರಿಗಳು ಸಹಕಾರ ಯಾವ ರೀತಿ ಇದೆ ಅಂತ ಕೇಳಿದ್ರು. ಎಲ್ಲಾ ರೀತಿ ನಂಗೆ ಸಹಕಾರ ಇದೆ ಅಂತ ವರದಿ ಕೊಟ್ಟಿದ್ದೀನಿ. ನಿಮಗೆ ಎರಡು ಕಡೆಯಿಂದನೂ ಸಹಕಾರ ಇದೆಯಾ? ಎರಡು ಕಡೆಯಿಂದ ಸಹಕಾರ ಇದೆ. ನನಗೆ ಎರಡು ಕಡೆಯಿಂದ ಸಹಕಾರ. ಮಾಲೂರು ಕ್ಷೇತ್ರದ ಬಗ್ಗೆ ಅಭಿವೃದ್ಧಿಗೆ ಅನುದಾನ ಬರ್ತಾ ಇದೆಯಾ? 2200 ಕೋಟಿ ಅನುದಾನ ಬಂದಿದೆ. 3.5 ಕಿಲೋಮೀಟರ್ ಫ್ಲೇವರ್ ಆಗಿದೆ, 4 ಲೈನ್ ಆಗಿದೆ, ಬಸ್ ಸ್ಟ್ಯಾಂಡ್ ಆಗಿದೆ, ಹಾಸ್ಪಿಟಲ್ ಆಗಿದೆ. ಸುಮಾರು ಯೋಜನೆಗಳ ಕಾರ್ಯಕ್ರಮಗಳು ತಗೊಂಡಿದ್ದೀನಿ. ತೃಪ್ತಿಯಾಗಿದ್ದೀನಿ. ಹಂಗಾರೆ ನಿಮ್ದು ಯಾವುದೇ ಮನಸ್ತಾಪ ಆಗ್ಲಿ, ಬೇಜಾರಾಗ್ಲಿ? ತೃಪ್ತಿಯಾಗಿ ಸರ್ಕಾರ, ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿ, ಮಂತ್ರಿಗಳು, ಬೈತಿ ಸುರೇಶ್ ಸಹಕಾರ. ಓಕೆ, ಥ್ಯಾಂಕ್ ಯು. ಅಂದ್ರೆ ನೀವು ಮೀಡಿಯಾಕ್ಕೋಸ್ಕರ ಅಷ್ಟೇ ಇಲ್ಲಿ ತೋರ್ಸ್ಕೊತಾ ಇರೋದ? ನಿಜವಾಗ್ಲೂ ಸುರ್ಜೇವಾಲಾ ರಿಯಲ್ಲಿ ಆತರ ಏನೈತೆ ನಾನು ವಿರೋಧ ಮಾಡ್ತಾ ಇದ್ದೀನಿ. ನನಗೆ ಭಯ ಏನು? ನಾನು ಯಾರಿಗೂ ಭಯ ಪಟ್ಕೊಂಡು ನಾನು ರಾಜಕಾರಣ ಮಾಡಿಲ್ಲ. ನಾನು 86 ರಾಜಕಾರಣಕ್ಕೆ ಬಂದಿರೋದು. 22 ವರ್ಷದಿಂದ ಎಲ್ಲ ಗ್ರೌಂಡ್ ಇಂದ ಇಲ್ಲಿವರೆಗೂ ಬಂದಿದ್ದೀನಿ. ಭಯ ಬೀಳೋದೇನಂತೆ? ಸರಿ ಇದ್ರೆ ಸರಿ ಅಂತ ಹೇಳ್ತೀವಿ, ಇಲ್ಲ ಅಂದ್ರೆ ಸರಿ ಇಲ್ಲ ಅಂತ ಹೇಳ್ತೀವಿ. ಈಗ ಹಾಗಾದ್ರೆ ನೀವೇನು ಅಲ್ಲಿ ವಿಷಯ ಪ್ರಸ್ತಾಪ ಮಾಡಿದ್ದೀರಾ? ಮಾಡಿದ್ದೀನಿ. ನಾನು ಏನ್ ಮಾಡಿದ್ದೀರಾ ಸರ್? ಅದೇ ನನ್ನ ಕ್ಷೇತ್ರದ ಏನೇನು ಡೆವಲಪ್ಮೆಂಟ್ಸ್ ಆಗಿದೆ ಅದೆಲ್ಲ ನನಗೆ ಏನೇನು ಇತ್ತು ರಿಪೋರ್ಟ್ ಎಲ್ಲ ಕೊಟ್ಟಿದ್ದೀನಿ. ತೃಪ್ತಿಯಾಗಿದ್ದೀನಿ ಸರ್ಕಾರದ ಬಗ್ಗೆ, ಮಂತ್ರಿಗಳ ಪರವಾಗಿ ಅಂತ ಹೇಳಿದ್ದೀನಿ. ಎಷ್ಟು ವರ್ಷ ಕಾಂಗ್ರೆಸ್ ಸರ್ಕಾರ ಅಧಿಕಾರದಲ್ಲಿ ಇರುತ್ತೆ? 5 ವರ್ಷ ಇರ್ತದೆ, ಇನ್ನು 3 ವರ್ಷ ಇರ್ತದೆ, ಮತ್ತೆ ನೆಕ್ಸ್ಟ್ ಕಾಂಗ್ರೆಸ್ ಸರ್ಕಾರನೇ ಬರ್ತದೆ. ಸೊ ಈಗ CM ಬದಲಾವಣೆ ವಿಚಾರ ಆಗ್ತಾ ಇದೆಯಲ್ಲ? CM, ಡೆಪ್ಟಿ CM ಪ್ರಶ್ನೆ ನಮ್ಮ ಮುಂದೆ ಇಲ್ಲ. ಹೈಕಮಾಂಡ್ ಇದೆ. ಅವರಿಬ್ರು ಎರಡು ಕಣ್ಣು ನಮ್ಗೆ. ಅವರಿಬ್ರು ಹೈಕಮಾಂಡ್ ಅಲ್ಲಿ ಏನ್ ತೀರ್ಮಾನ ತಗೊಂಡ್ರೆ ಅದಕ್ಕೆ ಅವರು ಬದ್ಧವಾಗಿರ್ತಾರೆ. ಮಾಲೂರು ಕ್ಷೇತ್ರದ ಜನತೆಗೆ ತಾವೇ ಶಾಸಕರಾಗಿ ಏನ್ ಹೇಳಕ್ ಇಷ್ಟಪಡ್ತೀವಿ? ಏನಿಲ್ಲ, ನನ್ನನ್ನ 2ನೇ ಅವಧಿಗೆ ಶಾಸಕರು ಮಾಡಿದ್ದು ಒಳ್ಳೆ ಅವಕಾಶ ಸಿಕ್ಕಿದೆ. ಡೆವಲಪ್ಮೆಂಟ್ಸ್ ಮಾಡ್ತಾ ಇದ್ದೀನಿ. ನಮ್ಮ ತಾಲೂಕಿನ ಜನತೆ ಸ್ಥಳೀಕರು ಅಂತ ಉಳಿಸ್ಕೊಂಡಿದ್ದಾರೆ. ಬೇರೆ ಬೆಂಗಳೂರಿನಿಂದ ರಿಯಲ್ ಎಸ್ಟೇಟ್ ಬಂದಿರೋದು ಸೋಲಿಸಿದ್ದಾರೆ. ಅವ್ರ ನಂಬಿಕೆನ ಉಳಿಸ್ಕೊಂಡಂತೆ ಕೆಲಸ ಮಾಡ್ತೀವಿ. ಥ್ಯಾಂಕ್ ಯು. ಇದಾಗಿತ್ತು ಮಾಲೂರು ಶಾಸಕ ನಂಜೇಗೌಡ ಅವರ ಮಾತು. ನನಗೆ KMF ಬಗ್ಗೆ ಆಗ್ಲಿ ಅಥವಾ ಇನ್ಯಾವುದೇ ವಿಚಾರದ ಬಗ್ಗೆ ಆಗ್ಲಿ ಯಾವುದೇ ಮನಸ್ತಾಪ ಇಲ್ಲ. ನನಗೆ DCM ಹಾಗೂ CM ಎರಡು ಕಣ್ಣು ಇದ್ದತೆ. ಕಾಂಗ್ರೆಸ್ ನಲ್ಲಿ ಯಾವುದೇ ಬಣ ಇಲ್ಲ, ನಾನು ಕಾಂಗ್ರೆಸ್ನ ಬಣ ಅಂತ ಹೇಳ್ತಾ ಇದ್ದಾರೆ. ಕ್ಯಾಮ್ರಾ ಪರ್ಸನ್ ನಾಗರಾಜ್ ಜೊತೆ ಸಂಧ್ಯಾ ಸರ್ವ, ಸಂಜೆವಾಣಿ, ಬೆಂಗಳೂರು.